ಹಲೋ ಎಲ್ರಿಗೂ, ನನ್ನ ನ್ಯೂ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ಏನಿದು ಫಸ್ಟ್ ಬಾಕ್ಸ್ ತೋರಿಸ್ತಾ ಇದ್ದಾರೆ, ಚಾಕ್ಲೇಟ್ಸ್ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸೊ ನಾನು ಏನೋ ಬರ್ತ್ಡೇ ಮತ್ತು ಆ್ಯನಿವರ್ಸರಿ ಇದೆ, ಯಾರ್ದು ಏನು ಅಂತ ಹೇಳ್ತೀನಿ. ಬಟ್ ಆ ಬರ್ತ್ಡೇಗೆಲ್ಲ ಪ್ರಿಪ್ರೇಷನ್ ನೈಟೇ ಮಾಡ್ಕೋತಾ ಇದ್ದೀವಿ. ಸೊ ನಾನು ನೈಟಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗು. ಸೊ ಹಾಗಾಗಿ ಕಂಟಿನ್ಯೂ ಆಗುತ್ತೆ ನೋಡಿ. ನೈಟ್ ಎಲ್ಲರೂ ಪ್ರಿಪೇರ್ ಮಾಡ್ಕೋತಾ ಇದ್ದೀವಲ್ಲ, ಅದರದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈಗ ವಿಶ್ ಮಾಡೋಣ ಬನ್ನಿ. ಈಗ ವಿಶ್ ಮಾಡೋಣ. 12 ಆಗಿದೆ, 12 ವಿಡಿಯೋ ಮಾಡ್ತಾ ಇರೋದು ನಾನು ಆಲ್ರೆಡಿ. ಬನ್ನಿ ಈಗ ವಿಶ್ ಮಾಡೋಣ. ಹ್ಯಾಪಿ ಆ್ಯನಿವರ್ಸರಿ. ಅವರು ಮಲ್ಕೊಬಿಟ್ರಾ? ಹ್ಯಾಪಿ ಆ್ಯನಿವರ್ಸರಿ. ಹಾಂ, ಹ್ಯಾಪಿ 8ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತವ್ರು ನಮ್ಮಮ್ಮ. ಇವಳೊಬ್ಳು ಇಷ್ಟೊತ್ತಲ್ಲಿ ಮಾತಾಡ್ತಾ ಕೂತವಳೆ ನೋಡಿ ಗೈಸ್. ಅವರು ಊರಲ್ಲಿಲ್ಲ, ಆ್ಯನಿವರ್ಸರಿ ಇಬ್ಬರು. ಸೊ ನಾವು ಫೋನ್ ಮಾಡಿ ವಿಶ್ ಮಾಡ್ತಾ ಇದ್ದೀವಿ. ನಿದ್ದೆ. ಹ್ಯಾಪಿ ಆ್ಯನಿವರ್ಸರಿ. ಈಗ ಇವನಿಗೆ ಬರ್ತ್ಡೇ ವಿಶ್ ಇಲ್ಲ. ಟೈಮ್ ಧನ್ವಿತ್ ಎದ್ದಳು ಸ್ವಲ್ಪ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಚಿನ್ಮ. ಹ್ಯಾಪಿ ಬರ್ಡೇ ಪುಟಾಣಿ. ಧನ್ವಿತ್ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಪಚ್ಚು. ಓಕೆ, ಬರ್ತಡೇ ದಿನ ಹಿಂಗಿದ್ದೆ ಹೊಡಿತಾನೆ. ಅಮ್ಮ 12 ಆಯಿತು. ಹ್ಯಾಪಿ ಬರ್ಡೇ. ಚೂರು ಅಂದರೆ ಚೂರು ಎಚ್ಚರ ಇಲ್ಲ. ಅದಕ್ಕೆ ನಾವು ಇವಾಗೆಲ್ಲ ಕಾಯಲ್ಲ. 12 ಗಂಟೆಗೆ ಸ್ಟೇಟಸ್ ಹಾಕ್ತೀವಿ. ಮಗ ನಿದ್ದೆ ಮಾಡೋಣ ನೋಡ್ತಾವಳೆ ನೋಡು. ಸುಪಿ ಎದ್ದಳಿಸ್ತೀನಿ ನೋಡೀಗ. ಹೆಂಗೆ ನಿದ್ದೆ ಹೊಡಿತೈತೆ ನೋಡಿ. ಅಮ್ಮಣ ಹ್ಯಾಪಿ ಬರ್ಡೇ ಏ ಸುಮ್ಮನಿರ. ಅವ್ರ ಮಮ್ಮಿ 12 ಹ್ಯಾಪಿ ಬರ್ಡೇ ಹೇಳಿದ್ರು. ಗೊಂಬೆ ಈಸ್ ಬಿಸಿ. ಬೆಳಗ್ಗೆ 7 ಮೇಲೆ ಮಾತ್ರ ಫ್ರೀ ಅಂತೆ ಅವ್ರ ಅಜ್ಜಿ. ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಟೈಮಿಂಗ್ಸ್ ಕೊಡ್ತಾರೆ. 7:30 ಮೇಲೆ ಮಾಡ್ರಪ್ಪ. ಅಷ್ಟರವರೆಗೆ ಹುಡುಗ ನಿದ್ದೆ ಮಾಡಲಿ ಪಾಪ. ಅಮ್ಮ ಹೇಳ್ತಾವಳೆ. ಆದರೆ ಅವನಿಗೆ ಅವನು ಯಾವುದೋ ಲೋಕದಲ್ಲೇ ಗೊರಕೆ ಹೊಡಿತಾವನೆ. ನಾವು ನಮ್ಮ ಪ್ರಯತ್ನ ಮೀರಿ ಟ್ರೈ ಮಾಡಿದ್ದೀವಿ, ಬಟ್ ಅವ್ನು ಎದ್ದೋಡ್ಸಲ್ಲ. ಹ್ಯಾಪಿ ಬರ್ಡೇ ಟು ಯು. ತಿರ್ಕೊಂಡು ಬೇರೆ ಮಲ್ಕೋತಾವನೆ. 7 ಆದ್ಮೇಲೆ ಮಾತಾಡ್ಸಿ. ಯಾವ ಬೇಬಿ ಹೋಗಿ ಆ್ಯನಿವರ್ಸರಿ ಮಾಡ್ಕೊಳ್ಳಿ ನೀವು. ಅವ್ನ ಬರ್ತಡೇಗಿಲ್ಲ. ಫಸ್ಟ್ ನಿಮ್ಮ ಆ್ಯನಿವರ್ಸರಿ ಗೊತ್ತಾಯ್ತಲ್ಲ ಯಾರು ಬರ್ತಡೇ ಯಾರು ಆ್ಯನಿವರ್ಸರಿ ಅಂತ. ಹೌದು, ಧನ್ವಿದ್ದು ಬರ್ತಡೇ, ಅವ್ರ ಅಪ್ಪ ಅಮ್ಮಂದು ಆ್ಯನಿವರ್ಸರಿ. ರಾತ್ರಿ ಎಲ್ಲ ಎಷ್ಟು ಎದ್ದೊಳ್ಳಿಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ಎಲ್ಲ ಆಗಿ ನಾನೇ ದೀಪ ಹಚ್ತೀನಿ, ನಾನೇ ಪೂಜೆ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ ನೋಡಿ. ಹ್ಯಾಪಿ ಬರ್ಡೇ ಪಾಪು. ಹಚ್ತಾ? ನಾನು ಸರಿ ಮಾಡ್ಕೋತೀನಿ ಬಿಡು. ಇಷ್ಟು ಹಚ್ತಾರ. ಮಮ್ಮಿ ಕೈ ಮುಗ್ಬಿಡು. ಒಳ್ಳೇದಾಗ್ಲಿ ಅಂತ ಕೇಳ್ಕೊ ಮಮ್ಮಿಗೆ. ಹೊಸ ಬಟ್ಟೆ ಹಾಕೊಂಡು ರೆಡಿ ಆಗ್ಬಿಟ್ಟವನೆ ಮಾಮಿ. ಬಾ. ಒಂದು ಕಡೆ ಅವ್ನು ಪೂಜೆ ಮಾಡ್ತಾ ಇದ್ದ, ಇನ್ನೊಂದು ಕಡೆ ನಾವು ಸ್ಕೂಲ್ಗೆ ಏನೇನು ತೊಗೊಂಡೋಗ್ಬೇಕು ಅದೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಇದೆಲ್ಲ ಸೆಟ್ಟೆಲ್ಲ ಅವ್ರ ಕ್ಲಾಸ್ ಮಕ್ಕಳಿಗೆ, ಅವ್ರ ಫ್ರೆಂಡ್ಸ್ಗೆಲ್ಲ. ಸೊ ಇದು ಅವ್ರ ಕ್ಲಾಸ್ ಟೀಚರ್ಗೆ ಚಾಕ್ಲೇಟ್ ಬೇಕು ಅಂತ ತಗೊಂಡ. ಚೆನ್ನಾಗಿ ಮಂಚು ಮ್ಯಾಮ್ಗೆ ಚಾಕ್ಲೇಟು, ಕೇಕ್ಗಳು ಅಲ್ವಾ. ಇಲ್ಲಿ ಗಿಫ್ಟ್ಸು. ನಿಂಗೆ ಅಲ್ವಾ, ನೀನು ಇಟ್ಕೊಳ್ಳಲ್ವಾ? ನಡಿ ಶೂ ಹಾಕು. ನಮ್ಮ ಹುಡುಗ ಫುಲ್ ರೆಡಿ ಆಗೋನು ಬರ್ತಡೇ ಬಾಯ್ ನೋಡಿ. ತಿರ್ಗು. ಅಯ್ಯೋ ಬಾಪ, ಟೈಮ್ ಆಯ್ತು. ತಿಂದಿಲ್ಲ ಇವತ್ತು ಉಪ್ಪಿಟ್ಟು. ಅರ್ಧ ತಿಂದ, ಇನ್ನು ಅರ್ಧ ಹಂಗೆ. ಬಾ ಬೇಗ. ಯೂಶ್ವಲಿ ಅಪ್ಪನೇ ದಿನ ಕರ್ಕೊಂಡು ಹೋಗೋದು ಸ್ಕೂಲ್ಗೆ, ಬಟ್ ಅವತ್ತು ನಾನು ಜೊತೆಗೆ ಹೋಗಿದ್ದೆ. ಯಾಕಂದರೆ ಅದೆಲ್ಲ ಏನೇನೋ ಥಿಂಗ್ಸ್ ಇತ್ತಲ್ಲ, ಅದೆಲ್ಲ ಎತ್ಕೊಂಡು ಹೋಗೋಕ್ಕೆ. ಮತ್ತು ಅವ್ನ ಬರ್ತ್ಡೇ ಇತ್ತಲ್ಲ, ಸೊ ಸ್ಪೆಷಲಾಗಿ ಇಲ್ಲಿ ಅಂತ ನಾನು ಹೋಗಿದ್ದೆ. ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ. ನನಗೆ ಸ್ಕೂಲಿಗೆ ಕರ್ಕೊಂಡು ಹೋಗೋಕೆ ಮನಸ್ಸೇ ಇಲ್ಲ. ಕೊನೆಗೂ ನಮ್ಮ ಅಪ್ಪನ ಹತ್ರ ಗಾಡಿ ಬೇಡಿ ಬೈಸ್ಕೊಂಡು, ಅಪ್ಪ 5 ನಿಮಿಷ ಬಂದುಬಿಡ್ತೀವಿ ಬೇಗ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ. ಇಲ್ಲಾಂದರೆ ನಂಗೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ನನ್ನ ಸ್ಕೂಲ್ಗೆ ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ, ಅದಕ್ಕೆ ಬೇಗ ಬರ್ತಾ ಇದ್ದೀವಿ. ಓಕೆ. ಸೊ 5 ನಿಮಿಷ ನಮ್ಗೆ ಕಮ್ಮಿ ರಶ್ ಇದ್ದಿದ್ದರಿಂದ ಬೇಗ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಆಚೆ ಬಂದ್ಬಿಟ್ಟು ಸ್ಕೂಲ್ಗೆ ಬಿಟ್ಬಿಟ್ಟು ನಾನು ಡೈರೆಕ್ಟ್ ಮನೆಗೆ ಹೋಗಿ ವೀಡಿಯೋ ಮಾಡಿದೆ. ಸ್ಕೂಲಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಸದ್ಯ ಇವಾಗ ಬಂದು ಕೂತ್ಕೊಂಡೆ. ನೋಡ್ರಲ್ಲ ಹೆಂಗೆ ನಾನು ಬೆಳಗ್ಗೆ ಎದ್ದೋಳು 1 ನಿಮಿಷ ಕೂತಿಲ್ಲ ಆಯಿತಾ, ಅವ್ನ ಬರ್ತಡೇಗೆ ಅಂತ. ನೈಟು ನೋಡಿದ್ರಲ್ಲ, ನೈಟ್ ಎದ್ದಳಿಸಿ ಸಾಕಾಯ್ತು. ಅವನ್ನ ಎದ್ದೊಳ್ಳೆ ಇಲ್ಲ. ಆ್ಯಕ್ಚುಲಿ ಎಷ್ಟು ಎದ್ದಳಿಸಿದ್ವಿ ಅವ್ನು ಕೊನೆಗೂ ಎದ್ದೊಳ್ಳೆ ಇಲ್ಲ. ಬೆಳಗ್ಗೆ ಎದ್ದೆ ವಿಶ್ ಮಾಡಿದ್ವಿ.
ಆಮೇಲೆ ಅವನು ಬೆಳಗ್ಗೆ ಎದ್ದಾಗಿಂದ ನಂಗೆ ಸರಿಯಾಗಿ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಬೇಗ 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 ಗಾಬರಿಯಿಂದನೇ, ಯಾಕಂದರೆ ನಾರ್ಮಲ್ ಸ್ಕೂಲೇ ಅಷ್ಟು ಟೈಮ್ ಆಗುತ್ತೆ. ಇನ್ನು ಇವಾಗ ಪ್ಲಸ್ ಸ್ಕೂಲ್ ಅದೆಲ್ಲ ರೆಡಿ ಮಾಡ್ಕೋಬೇಕು ಬರ್ತಡೆಗೆ, ಇನ್ಯಾವಾಗ ಟೈಮ್ ಆಗಲ್ವಾ. ಹಂಗೂ ಬೇಗನೆ ಎದ್ದೆ. ನಾನು ಬೇಗ ಇದ್ದರೆ ಅವ್ನು ಬೇಗ ಎದ್ದೇಳಬೇಕಲ್ಲ, ಅವ್ನಿಗೆ ಎದ್ದೇಳಿಸಿ ಮಡಗಿ ಅದು ಹಂಗೇನೆ ಯಾವ್ದಾದ್ರು ಫಂಕ್ಷನ್ನು ಏನಾದ್ರು ಸ್ಪೆಷಲ್ ಡೇಸ್ ಇದ್ದಾಗಲೇ ತುಂಬ ನಿದ್ದೆ ಬರೋದು. ಅದಾಗಿ ಅವನಿಗೆಲ್ಲ ರೆಡಿ ಮಾಡಿ ಅವ್ನು ಪೂಜೆ ಮಾಡ್ದ. ಇವತ್ತು ದೀಪ ಎಲ್ಲ ಇನ್ನೂ ಹಚ್ತೀನಿ ಅಂತಲೇ ನಾವೇ ಕೊಡಲ್ಲ ಹಚ್ಚೋಕ್ಕೆ, ಆಮೇಲೆ ಎಲ್ಲರೂ ಮೈ ಎಲ್ಲ ಹಾಕ್ಕೊಬಿಡ್ತಾನೆ ಅಂತ ನಾನೆಲ್ಲ ರೆಡಿ ಮಾಡಿಕೊಟ್ಟೆ. ದೀಪ ಹಚ್ತಾ ಗಂಧದ ಕಡಿ ಹಚ್ಚಿ ಪೂಜೆ ಮಾಡ್ದೆ. ಇವತ್ತು ನಿಜ ಟೈಮ್ ಆಗೋಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ, ಪಕ್ಕ ಆಗೋಲ್ಲ. ಸಂಜೆ ಮೇಲೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಅಯ್ಯೋ ಬೆಳಿಗ್ಗೆ ಹೋದ್ರೇ ಸರಿ. ಸಂಜೆ ಅಂದರೆ ಅದೊಂಥರ ಸಂಜೆ ಬೇಕಾದ್ರೆ ಕರ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ, ಬಟ್ ಇವಾಗ ಒಂದು ಸಲ ಹೋಗ್ಬೇಕಿತ್ತು, ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಹೋಗ್ಬೇಕಿತ್ತು. ಇನ್ನು 5 ನಿಮಿಷ ಟೈಮ್ ಇತ್ತು ಸ್ಕೂಲಿಗೆ. ಅಷ್ಟು ಬೇಗ ಅಂದವೇ ಹೋಗ್ತಾ ಅಲ್ಲೇ ಒಂಟಿಕೊಪ್ಪಲ್ ದೇವಸ್ಥಾನ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು 5 ನಿಮಿಷ ಸದ್ಯ ನಮ್ಮ ಪುಣ್ಯ ಇವತ್ತು ಇನ್ನೂ ರಶ್ ಕಮ್ಮಿ ಇತ್ತು. ತುಂಬ ರಶ್ ಇರುತ್ತೆ ಆ್ಯಕ್ಚುಲಿ, ಸ್ಯಾಟರ್ಡೆ ಬೇರೆ ತುಂಬ ರಶ್ ಇರುತ್ತೆ. ಏನೋ ಇವತ್ತು ನಮ್ಮ ಪುಣ್ಯ ಡೈರೆಕ್ಟ್ ಹೋದ್ವಿ, ದರ್ಶನ ಆಯಿತು. ಬೇಗ ಕೈ ಮುಕ್ಕೊಂಡ್ವಿ, ವಾಪಸ್ ಬಂದ್ವಿ. ನಮ್ಮಪ್ಪ ಆಚೆ ಕಾಯ್ತಾ ಇದ್ರು. ನಾನು ಒಬ್ಬಳೇ ಹೋಯ್ತೀನಿ ಕರ್ಕೊಂಡು, ಅಂದರೆ ನಮ್ಮಪ್ಪ ಬಿಡಲ್ಲ, ದಿನ ಅವರೇ ಹೋಗೋದು ಕರ್ಕೊಂಡು ಸ್ಕೂಲ್ಗೆ. ಅದಕ್ಕೆ ಇವತ್ತು ನಾನು ಎಕ್ಸ್ಟ್ರಾ ಹೋಗಿರೋದು. ಅದೆಲ್ಲ ಇತ್ತಲ್ಲ ಚಾಕ್ಲೇಟ್ಸ್, ಅಪ್ಪ ಒಳಗೆ ಎಲ್ಲ ಹೋಗಿ ಕೊಟ್ಟು ಕಾಯ್ಕೊಂಡು ಎಲ್ಲ ಮಾಡಬೇಕಲ್ಲ ಅಂತ ನಾನು ಹೋಗಿದ್ದೆ. ಅಲ್ಲಿಂದ ಕೊಟ್ಬಿಟ್ಟು ಎಷ್ಟೋ ತನಕ ಗೊತ್ತಾ, ಅಸೆಂಬ್ಲಿಗೆ ಆ್ಯಕ್ಚುಲಿ 10 ನಿಮಿಷ ಇಲ್ಲ 5 ನಿಮಿಷ ಲೇಟ್ ಆಗಿತ್ತು ಅವನಿಗೆ ಅಸೆಂಬ್ಲಿಗೆ. ಆಮೇಲೆ ಅಲ್ಲೇ ನಿಲ್ಲಿಸಿದ್ರು, ಅಸೆಂಬ್ಲಿಲೆಲ್ಲ ಅವನಿಗೆ ವಿಶ್ ಮಾಡಿಸಿದ್ರು ಅಸೆಂಬ್ಲಿಲೆಲ್ಲ. ಅದೇ ನಾನು ಸ್ಕೂಲ್ ಒಳಗಡೆ ವೀಡಿಯೋ ಮಾಡಲಿಲ್ಲಪ್ಪ. ಆಮೇಲೆ CC ಕ್ಯಾಮ್ರಲ್ಲೇ ಇರುತ್ತೆ ಪಾಪಚ್ಚಿ ಯಾಕೆ ಅಂತ. ಮತ್ತು ಅಲ್ಲೆಲ್ಲ ತುಂಬ ಟೀಚರ್ಸು ಮಕ್ಕಳೆಲ್ಲ ಇದ್ದರು, ಅದರಿಂದ ನಾನು ಅಲ್ಲಿ ವೀಡಿಯೋ ಮಾಡಲಿಲ್ಲ. ಅಲ್ಲಿ ನಾನೇ ವೆಯ್ಟ್ ಮಾಡ್ತಾಯಿದ್ದೆ, ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಿದೆ ಅಸೆಂಬ್ಲಿ ಎಲ್ಲ ಮುಗಿಯೋ ತನಕ. ಮುಗಿದು ಆಮೇಲೆ ಅವರು ಕಳಿಸಿದ್ರು ಮಕ್ಕಳನ್ನೆಲ್ಲ ಲೈನ್ ಬೈ ಲೈನ್ ಕ್ಯೂ ಮಾಡಿ ಕಳಿಸಿದ್ರಲ್ಲ, ಕ್ಲಾಸಿಗೆ ಬರೋ ತನಕ ಅಲ್ಲೇ ಇದ್ದೆ ನಾನು. ಅಲ್ಲೇ ಇದ್ದು ವೆಯ್ಟ್ ಮಾಡಿ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಅವ್ರು ಇಸ್ಕೊಳ್ಳಲ್ಲ ಟೀಚರ್ಸು. ಮಕ್ಳ ಕೈಲೆಲ್ಲ ಕೊಟ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾವೇ ಹೋಗಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಅದಕ್ಕೆ ವೆಯ್ಟ್ ಮಾಡಿ ಟೀಚರ್ಗೆ ಕೈಲಿ ಕೊಟ್ಬಿಟ್ಟು ಅವ್ರಿಗೂ ಚಾಕ್ಲೇಟ್ಸ್ ಎಲ್ಲ ಕೊಡಬೇಕಿತ್ತಲ್ಲ, ಅವರಿಗೆ ಸ್ಪೆಷಲ್ ಚಾಕ್ಲೇಟ್ ತೊಗೊಂಡಿದ್ದ. ನನ್ನ ಸೆಲೆಬ್ರೇಷನ್ ಇಷ್ಟಿಕ್ ಬಾಕ್ಸು, ಅವ್ರು ಅದು ಬೇಡ ಅಂತ ಟೀಚರು ಅವ್ನು ಅದೇ ತೊಗೋಬೇಕು ಅಂತ ಅವ್ರಿಗೂ ಅದೆಲ್ಲ ಕೊಡಿಸಿ, ಬೇರೆ ಟೀಚರ್ಸ್ ಅವನು ಸಬ್ಜೆಕ್ಟ್ ಟೀಚರ್ಸ್ಗೆಲ್ಲ ಕೊಟ್ಟು, ಮತ್ತು LKG UKG ಟೀಚರ್ಸ್ಗಂತೂ LKG ಟೀಚರ್ ಅಂದರೆ ಅವ್ನು ಸಖತ್ ಇಷ್ಟ, ರಾಜಲಕ್ಷ್ಮಿ ಮ್ಯಾಮ್ ಅಂತ. ಸೊ ಅವ್ರಿಗೆ ಕೊಡಬೇಕಿತ್ತು, ಅವರು ಕೊಟ್ಟು. UKG ಮ್ಯಾಮ್ಗೂ ಇಷ್ಟ ಅವನಿಗೆ, ಜೋಸ್ವಿನ್ ಮ್ಯಾಮ್ ಅಂತ, ಅವರು ಕೊಟ್ಟ. ಈಗ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದಿದ್ದಾನೆ. ಫಸ್ಟ್ ಸ್ಟ್ಯಾಂಡರ್ಡ್ ಮ್ಯಾಮ್ಗೆ ಸ್ಪೆಷಲ್ಲಾಗಿ ಒಂದು ಸೆಲೆಬ್ರೇಷನ್ ಬಾಕ್ಸ್ ತೊಗೊಂಡಿದ್ದ. ಅದನ್ನು ನಾನೇ ಅವ್ನ ಕೈಲಿ ಕೊಡಿಸ್ದೆ. ಅದಾದ್ಮೇಲೆ ಅವನಿಗೆ ಕ್ಲಾಸಲ್ಲಿ ನಿಂತ್ಕೊಂಡು ಹ್ಯಾಪಿ ಬರ್ಡೇ ವಿಶ್ ಹೇಳಿಸ್ತಾರೆ. ಏನು ಖುಷಿ ಅವನಿಗೆ. ಅಲ್ಲಿ ವಿಶ್ ಹೇಳಿಸಿದ್ರು. ವಿಶ್ ಹೇಳಿಸ್ತಾ ತನಕ ನಾನಿದ್ದೆ ಅಷ್ಟೇ. ವಿಶ್ ಹೇಳಿಸಿ ಮ್ಯಾಮಿಗೆ ಕೊಟ್ಟೆ, ಏನೇನು ಕೊಡಬೇಕು ಅಂತ ತೊಗೊಂಡೋಗಿದ್ನಲ್ಲ ಗಿಫ್ಟ್ಸು ಮಕ್ಕಳಿಗೆ, ಪೆನ್ಸಿಲ್ಲು ಎರೇಸರು ಸೆಟ್. ಸೊ ಅದನ್ನು ಅವ್ರಿಗೆ ಕೊಟ್ಬಿಟ್ಟು ಚಾಕ್ಲೇಟ್ಸು ಮಕ್ಕಳಿಗೆಲ್ಲ ಕೊಡಿ ಅಂತ ಕೊಟ್ಬಿಟ್ಟು, ಕೇಕು ತೊಗೊಂಡೋಗಿದ್ವಿ ಎಕ್ಸ್ಟ್ರಾ. ಕೇಕು ಎಲ್ಲ ಟೀಚರ್ಸ್ಗೂ, ಆಮೇಲೆ ಎಲ್ಲ ಟೀಚರ್ಸ್ಗೂ ಚಾಕ್ಲೇಟ್ಸ್ ಕೊಡಿ ಅಂತ ಹೇಳಿಬಿಟ್ಟು ಕೊಟ್ಬಿಟ್ಟು ಅಂದರೆ ನನಗೆ ವೀಡಿಯೋ ಎಲ್ಲ ಮಾಡಲ್ಲ. ಕೊಟ್ಬಿಟ್ಟು ನಮ್ಮಪ್ಪ ಆಚೆನೇ ಕಾಯ್ಕೊಂಡಿದ್ರು ಅಷ್ಟರ ತನಕ. ಕೊಟ್ಬಿಟ್ಟು ಬಂದೆ ಫೈನಲಿ. ಈಗ ಮನೆಗೆ ಬಂದು ಕೂತಿದ್ದೀನಿ. ಅವನ್ನ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಆಮೇಲೆ ಹೋಗಬೇಕು. ಇವತ್ತು ಹಾಫ್ ಡೇ ಬೇರೆ ಸ್ಯಾಟರ್ಡೆ. ಅಲ್ಲಿ ತನಕ ಬೇರೆ ಏನೇನು ಪ್ರಿಪ್ರೇಷನ್ಸ್ ಇದೆ ಅದು ಮಾಡ್ಕೋಬೇಕು. ಇವತ್ತು ದ ಸ್ಪೆಷಲ್ ಏನು ಅಂತಂದರೆ, ಇವತ್ತು ಅಕ್ಕ ಅವ್ರು ಇಲ್ಲಿ ಬರ್ತಿಲ್ಲ, ಇವತ್ತು ನಾವೇ ಅಲ್ಲಿ ಹೋಗ್ತಾ ಇದ್ದೀವಿ. ಮೇನ್ ಏನು ಅಂತ ಅಂದರೆ, ನಾನು ಹೇಳೇ ಇಲ್ಲ ನೋಡಿ ನಿಮಗೆ, ಇದೆಲ್ಲ ಹೇಳಿದೆ. ನಮ್ಮ ಧನ್ವಿತ್ ಬರ್ತಡೇ ದಿನವೇ ಅವ್ರ ಅಪ್ಪ ಅಮ್ಮಂದು ಆ್ಯನಿವರ್ಸರಿ. ಎಷ್ಟು ಫುಲ್ ರೇರ್ ಕಾಂಬಿನೇಷನ್ನು, ಫುಲ್ ಯೂನಿಕ್. ನಮ್ಮ ಮನೇಲಿ ಎಲ್ಲ ಇಂಥವೇ ಬರೀ. ಅವ್ರ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ದಿನವೇ ಅವ್ನು ಹುಟ್ಟಿದ್ದು. ಆ್ಯಕ್ಚುಲಿ ಅವ್ರ ಅಪ್ಪ ಅಮ್ಮಂದು 2ನೇ ಆ್ಯನಿವರ್ಸರಿ, 2nd ಆ್ಯನಿವರ್ಸರಿ ದಿನ ಅವ್ನು ಹುಟ್ಟಿದ್ದು. ಸೊ ಇವತ್ತು ಅವ್ರ ಆ್ಯನಿವರ್ಸರಿನೂ ಕೂಡ ಅವ್ರು ಇಲ್ಲಿ ಬರಬೇಕಿತ್ತು ಮೈಸೂರಿಗೆ. ಬಟ್ ನೋಡೋಣ, ಇಲ್ಲಿ ಬರಲ್ಲ ಅಂತ ಕಾಣುತ್ತವ್ರು. ಇವತ್ತು ಸ್ಯಾಟರ್ಡೆ ಸಂಡೇ ನಾವೇ ಬರ್ತೀವಿ, ರಜಾ ಇದೆಯಲ್ಲ ಅಂತ ಹೇಳ್ತಾ ಇದ್ದೀವಿ. ಅವ್ರು ಬರಲ್ಲ, ಇವತ್ತು ನಾವೇ ಊರಿಗೆ ಹೋಗ್ತೀವಿ ಅನ್ಕೋತೀನಿ. ಊರಿಗೆ ಹೋಗೋದು ಕನ್ಫರ್ಮ್ ಆದರೆ ವ್ಲಾಗ್ ಖಂಡಿತ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂತಂದರೆ ನಾನು ಇಲ್ಲೇ ಸೆಲೆಬ್ರೇಷನ್ ಪಕ್ಕ ಮಾಡ್ತಿದ್ದೆ. ಇಲ್ಲಿ ಮಾಡಿಲ್ಲ ಅಂತಂದರೆ ಊರಲ್ಲಿ ಸೆಲೆಬ್ರೇಷನ್, 2ರಲ್ಲಿ 1 ಕಡೆ ಪಕ್ಕ. ನಮ್ಮ ಧನ್ವಿತ್ಗೆ ಸೆಲೆಬ್ರೇಷನ್ನು ಅವ್ನಿಗೆ ಇಷ್ಟ ತುಂಬ, ಸೆಲೆಬ್ರೇಷನ್ಸು ಸರ್ಪ್ರೈಸಸ್ ಅಂತಂದರೆ ಎಲ್ಲ. ನೋಡಿಬಿಟ್ಟು ಮೇ ಬಿ ಊರಿಗೆ ಹೋಗ್ತೀವಿ ಆಲ್ಮೋಸ್ಟ್ ಕನ್ಫರ್ಮ್. ಇಲ್ಲಾಂದರೆ ಇಷ್ಟೋ ತನಕ ಅಕ್ಕ ಅವ್ರು ಹೇಳ್ಬಿಟ್ಟಿರೋರು ಬರ್ತೀನಿ ಅಂತ. ಈ ಸಲ ಊರಲ್ಲೇ ಅವ್ನ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಕಾಣುತ್ತೆ. ನೋಡೋಣ. ಈಗ ಸದ್ಯಕ್ಕೆ ಈಗ ಬಂದಿದ್ದೀನಿ, ಟಿಫನ್ ಮಾಡ್ಕೊಬಿಡ್ತೀನಿ ಫಸ್ಟು. ನಮ್ಮಮ್ಮ ಇವತ್ತು ಬೇಗ ಆಗಲಿ ಅಂತ ಉಪ್ಪಿಟ್ಟು ಮಾಡೋರೆ. ಈಗ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಬರ್ತೀನಿ ಆಯಿತಾ. ಟಿಫನ್ ಮಾಡ್ಕೊಂಡು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ತೋರಿಸ್ತೀನಿ. ಕೊಡು ಚಾಕ್ಲೇಟು. ಹೋಗೋಣ ಮನೆಗೆ. ರೆಡಿ. ಹೆಂಗಿತ್ತು ಸ್ಕೂಲಲ್ಲಿ? ಚೆನ್ನಾಗಿತ್ತಾ? ನಿದ್ದೆ ಬತ್ತಾಯ್ತಾ? ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಕಳ್ಸಿರೋದಕ್ಕೆ. ನಂಗೆ ಈಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಕೇಳಲೇ ಇಲ್ಲ ನೀನು. ಇಲ್ಲಾಂದ್ರೆ ಊರ್ಗ ಇಲ್ಲ, ಗಾಡಿಲಿ ಊರು ಕರ್ಕೊಂಡು ಹೋಗ್ತೀವಾ? ಬಸ್ಸಲ್ಲಿ ಕರ್ಕೊಂಡು ಹೋಗ್ಬೋದಲ್ಲ? ಆಯ್ತು, ನನ್ನಿ ಬರ್ಬೇಕಲ್ಲ. ನನ್ನಿನ ಕರ್ಕೊಂಡು ಗಾಡಿಲಿ ಬರ್ಬೋದಲ್ಲ? ಇನ್ನ ಇಲ್ಲ, ಈಗಲೇ ಇನ್ನು ರೆಡಿಯನ್ನೇ ಮಾಡ್ಕೊಂಡಿಲ್ಲ ನಾವು ಊರಿಗೆ ಹೋಗಕ್ಕೆ. ಇಲ್ಲಿ ನೋಡಿ ಚಿಕ್ಕಿ ರೆಡಿ ಆಗೋರೆ, ನೀವು ರೆಡಿ ನಾನು ಆಗಿ ಬೆಳಿಗ್ಗೆನೆ ರೆಡಿ ಆಗಿರೋದು. ಬೆಳಿಗ್ಗೆ ರೆಡಿ ಆಗಿದೆ, ಏನಾಯ್ತು? ಇವಾಗ ಬರ್ಬೋದಲ್ಲ? ನಾನು ಬರಲ್ಲಪ್ಪ ನಿಮ್ಮ ಊರಿಗೆ. ಇಲ್ಲ ಬನ್ನಿ. ಇಲ್ಲ, ನೀನು ಹೋಗ್ಬಿಟ್ಟು ಬಾ. ನಾನು ಬರಲ್ಲಪ್ಪ ನಿಮ್ಮ ಊರಿಗೆ. ನನ್ನ ಇಲ್ಲಿ ನಿಂತವ್ರೆ. ಇಲ್ಲ ಮಗ್ನೇ, ಬಸ್ಸಲ್ಲಿ ಹೋಗಲ್ಲ ನಾವು. ಆಯ್ತು ಬಾ, ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ತೋರಿಸ್ತೀನಿ. ನಮ್ಮ ಪಾಪುನ ಈಗ ನಾನು 9949 ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಏನು ತೊಗೊಂಡ್ರು 9949 ಅಂತಲ್ಲ, ಒಟ್ಟಿನಲ್ಲಿ 99, 49, 199, 299, 300 ಈ ಥರ 99 ಎಂಡ್ ಆಗೋದು. ಸೊ ಅದಕ್ಕೆ 9949 ಅಂತ ಹೆಸರು. ಅಲ್ಲಿ ತೋರಿಸ್ತೀನಿ ಬನ್ನಿ. ಸಬರ್ ಬಸ್ನಿಂದ ಇನ್ನೂ ಈ ಕಡೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕರ್ಕೊಂಡೋದ್ರೆ ಅವನಿಗೆ ಇಷ್ಟ, ಅವನಿಗೆ ಏನು ಬೇಕೋ ಅದು ತಗೊಳ್ಳಿ. ಇವತ್ತು ಅವನಿಗೆ ಗೊತ್ತಿಲ್ಲ, ಇವಾಗಲೇ ಹೇಳ್ತಾ ಇರೋದು, ಅದಕ್ಕೆ ಫುಲ್ ಶಾಕಲ್ಲ. ಗೊತ್ತಾಯ್ತು ಯಾವುದು ಅಂತ ತೋರಿಸ್ತೀನಿ. ನಿಂಗೆ ಗೊತ್ತು, ಅಂಗಡಿ ಕರ್ಕೊಂಡು ಹೋಗಿದ್ದೀವಿ. ಅಲ್ಲಿ ಬರೀ ಫುಲ್ಲು ಮನೆಗೆ ಬೇಕಾಗಿರೋ ಐಟಮ್ಸು, ಆಟ ಸಾಮಾನು ಇದೇ ಇರೋದು. ಅವನಿಗೆ ನಾನು ಏನು ಕೊಡಿಸ್ಲಾ ಅಂದರೆ ಅವನು ಏನೇನೋ ಹೇಳ್ತಾನೆ. ಅದಕ್ಕೆ ನಿನ್ನೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅವನಿಗೆ ಗೊತ್ತಿಲ್ಲ. ಅವನ್ನೇ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ. ಅವ್ನಿಗೆ ಯಾವ್ದು ಬೇಕು ಅದು ಚಾಯ್ಸ್ ಮಾಡ್ಕೊಂಡು. ಏನು ಆಂಜನಿ ಪುತ್ರ ರೀ ರಿಲೀಸ್. ಅಯ್ಯೋ ಅರ್ಥ ಬಂದ್ಬಿಟ್ಟು. ಅಂಜನಿ ಪುತ್ರ ರೀ ರಿಲೀಸ್ ಆಗಿದೆಯಲ್ಲ, ಗೊತ್ತಾಯ್ತಾ? ನೋಡಿಲ್ವಾ ನೀನು? ಗೊತ್ತಾಯ್ತಾ? ಹಾಂ, ಇದೇನೆ. ಅವ್ನಿಗೆ ಏನು ಬೇಕು ಅಂತ ಅವನಿಗೆ ಬಿಟ್ಬಿಟ್ಟಿದ್ದೀನಿ. ಈ ಅಂಗಡಿನೇ ಸುತ್ಕೊಂಡು ಏನು ಬೇಕು ತಗೊಂಡು ಅವನೇ ಇನ್ನೂ ರೆಡಿ ಇಲ್ಲ ತಗೊಳ್ಳೋ. ಯಾವುದು ಖಾರ ಕೈ ಎತ್ತಿದ್ದೀನಿ. ಏನು ಇದು ಕಾರ್ಯಕ್ರಮ ರೋಬೋಟ್ ನಿಂಗೆ ಗೊತ್ತಿದೆ. ಏನು ಬೇಕು ಅಂತ ಕೇಳಿದ್ರೆ ಇಷ್ಟೊತ್ತು ಮಾಡ್ತಾವೆ. ನಾನು ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಎಷ್ಟೊಂದು ನೋಡ್ಬಿಟ್ಟು ಒಂದು ಪಿಯಾನೋ ಎತ್ಕೊಂಡ ಇಟ್ಟ, ಇನ್ನೊಂದು ಕಾರ್ ಎತ್ಕೊಂಡ ಇಟ್ಟ. ಬೇಡ 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 ಅಂತ ಏನೇನೋ ಅವಳು ತೋರಿಸ್ತಾಳೆ. ಅದು ನೋಡಿ ನೋಡು ಅಂತ. ಸ್ಪೇಸ್ ಮ್ಯಾನ್. ಸುಮ್ಮನಿರು, ನಿಮಿಷ ತೋರಿಸ್ತೀನಿ. ನೋಡ್ತಾನೆ, ಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತಾನೆ. ನಿಂಗೆ ಇಷ್ಟ ಆದರೆ ತಗೊಳ್ಳಿ, ಅಂದರೆ ಬೇಡ. ಇದು ತುಂಬಾ ಇಷ್ಟ ಆಯ್ತು, ಆದರೆ ಗನ್ ಒಂದು ಸ್ವಲ್ಪ ಇಷ್ಟ ಆಯ್ತು. ಈಗ ಇದು ಬೇಕಾ ಗನ್ ಬೇಕಾ? ಇದು ಇದರಲ್ಲಿ ಏನಕ್ಕೆ ನಿನ್ನ ಮೈಕ್ ಐತೆ ಅಂತ ತಾನೇ ತಗೋತಾರದು. ಇಲ್ಲಿ ಮೈಕ್ ಕೊಟ್ಟವ್ರೆ, ಪಿಯಾನೋ ಕೊಟ್ಟವ್ರೆ. ಅವಳೊಂದು ಅವ್ರ ತಮ್ಮಂಗೆ ಎತ್ಕೊ ಬರ್ತಾವಳೆ. ತಗೋಬಾ, ಇವನು ಒಬ್ಬಂಗೆ ತಗೊಳಕೈತದ. ಅವನೇನಿಲ್ಲ. ಆಮೇಲೆ ಟ್ರೈನ್ ನೋಡೋಣ, ಟ್ರೈನ್ ತಗೊಳ್ಳೋಣ ಆ ಥರ ಇಲ್ಲ ಅಂತ ಅಂತವಳೆ. ಅಯ್ಯೋ, ಅದರಲ್ಲಿ ಏನು ಅವ್ನು ಆಟ ಆಡಕ್ಕೆ ಬರಲ್ಲ ಚಿನ್ನಮ್ಮ. ಇಲ್ಲಿ ನೋಡಿ, ನೀರ್ ಮೇಲೆ ಇಲ್ಲ ಫಿಶ್ ಬದುಕೈತೆ ಆದ್ರೂ. ಪಕ್ಕದಲ್ಲಿ ಬಾಟ್ಲ್ ಇಲ್ಲಿ ಬಾಟ್ಲ್ ಮೇಲೆ ಯಾಕೆ ಹೇಳಿಟ್ಟಿರೋದು? ನೀರ ಹತ್ರ ಅಂತ. ಇದು ನಿಕ್ಷಿತ್ಗೆ, ಅದು ಧನ್ವಿತ್ಗೆ. ನಮ್ಮ ನಿಕ್ಷಿತ್ಗೆ ಇದು ಟ್ರೈನು. ನಿನ್ನ ಥರನೇ ಮುಸುಡಿ ಐತೆ ಬಾ. ಗೊತ್ತಾಯ್ತು. ತಗೋಬೋದಂತೆ ಅವ್ರ ತಮ್ಮಂಗೆ. ಏ ಬಾರೋ. ಹಿಂಗೆ ಮಾಡ್ತೀಯಾ? ಅದು ಮೈಕ್ ಅನ್ಸುತ್ತೆ. ಅಲ್ಲ ಬೇಬಿ ಏನು ತೆಗಿಸ್ಕೊಂಡೆ? ಬೇಬಿ ಏನು ತೆಗಿಸ್ಕೊಂಡೆ? ನೋಡಿ, ನಾನು ತೆಗಿಸ್ಕೊಂಡಿರೋದು. ಅವ್ನು ಕಿತ್ಕೋತವನ ಆಗ್ಲೇ ಇಲ್ಲಿ. ಬಿ ಹ್ಯಾಪಿ. ಬರ್ತ್ಡೇ ಹಾಗೂ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇನ್ನೂ ಇದೆ, ಕಾಯ್ತಾ ಇರಿ.